The topic of today is respiratory system. ಸೊ ನಾನು ಹೇಳಿದ್ದೆ ಶಾರ್ಕ್ನಲ್ಲಿ ನಾವು ಟೈಪ್ ಸ್ಟಡಿ ಅಂದರೆ ಎಲ್ಲ ಸಿಸ್ಟಮ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ವಿ ಆರ್ ಸಪೋಸ್ ಟು ಸ್ಟಡಿ ಡೈಜೆಸ್ಟಿವ್ ಸಿಸ್ಟಮ್, ರೈಟ್? ಆದರೆ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ನ ಟಾಪಿಕ್ನ ರಿಮೂವ್ ಮಾಡಿದ್ದೇನಕ್ಕೆ ಅಂದರೆ ಬಿಕಾಸ್ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಅ ವೆರಿ ಕಾಮನ್ ಟೈಪ್ ಆಫ್ ಸಿಸ್ಟಮ್ ಆ್ಯಂಡ್ ಎನಿವೇ ಯು ವಿಲ್ ಸ್ಟಡಿ ಇಟ್ ಇನ್ ಅನದರ್ ಗ್ರೂಪ್. ಸೊ ದೇರ್ ಫೋರ್ ಇಟ್ ವಿಲ್ ಬಿ ಸೇಮ್. ಅದಕ್ಕೆ ಅದು ರಿಪೀಟ್ ಆಗೋದು ಬೇಡ ಅಂತ ಅದನ್ನು ತೆಗೆದಾಕಿ ಈ ಶಾರ್ಕ್ನಲ್ಲಿ ಅಂದರೆ ಸ್ಕಾಲಿಯೋಡಾನ್ನಲ್ಲಿ ಡೈರೆಕ್ಟ್ ಆಗಿ ರೆಸ್ಪಿರೇಟರಿ ಸಿಸ್ಟಮ್ನ ಸ್ಟಡಿ ಮಾಡೋಣ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಸ್ಟಡಿ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಇನ್ ಸ್ಕಾಲಿಯೋಡಾನ್. ಯು ನೋ ವಾಟ್ ಈಸ್ ದಿ ಫಂಕ್ಷನ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್? ಎಲ್ಲ ಆರ್ಗ್ಯಾನಿಸಮ್ನಲ್ಲೂ ರೆಸ್ಪಿರೇಟರಿ ಸಿಸ್ಟಮ್ದು ಫಂಕ್ಷನ್ ಏನು ಅಂತ ನಿಮ್ಗೆ ಗೊತ್ತಿದೆ, ಆಯ್ತಲ್ವಾ? ಏನ್ ಫಂಕ್ಷನ್ನು ರೆಸ್ಪಿರೇಟರಿ ಸಿಸ್ಟಮ್ದು? Breakdown of glucose molecule. ಜೋರಾಗಿ ಹೇಳಿ. Breakdown of glucose molecules. ಅಲ್ಲ, ನಾನು ಸಿಂಪಲ್ ಆಗಿ ಬರೀ ರೆಸ್ಪಿರೇಟರಿ ಸಿಸ್ಟಮ್ ಕೇಳ್ತಿದ್ದೀನಿ, ಇಂಟರ್ನಲ್ ರೆಸ್ಪಿರೇಷನ್ ಅಲ್ಲ. ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಏನ್ ಬರುತ್ತಲ್ಲ ಅದು ಇಂಟರ್ನಲ್ respiration, but here we are talking about the respiratory system, especially the external respiratory system, right? Exchange of gases between the external environment and the blood. So ಒಂದು ಆರ್ಗ್ಯಾನಿಸಮ್ಗೆ ಬದುಕೋದಕ್ಕೆ ಆಕ್ಸಿಜನ್ ಬೇಕಲ್ವಾ? ಸೊ ಆ ಆಕ್ಸಿಜನ್ ಅದು ಎಲ್ಲಿಂದ ತಗೊಳುತ್ತಾ? ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಇಂದ ತಗೊಳುತ್ತೆ. ಸೊ ಆ ಪ್ರೋಸೆಸ್ ನಾವು ರೆಸ್ಪಿರೇಷನ್ ಅಂತ ಕರಿತೀವಿ. Now, the Scoliodon shark ಏನಿದೆಯಲ್ಲ ಇದು aquatic. So it is aquatic. You know, it lives in marine water. The animal which lives in water must get its oxygen from the water. So ಹಾಗಾಗಿ ಸ್ಕಾಲಿಯೋಡಾನ್ ಏನಿದೆಯಲ್ಲ ಇದರಲ್ಲಿ ರೆಸ್ಪಿರೇಷನ್ ಅಕ್ವೆಟಿಕ್ ಇರುತ್ತೆ. ಅಂದ್ರೆ ಇದು ತನಗೆ ಬೇಕಾಗಿರುವಂತ ಆಕ್ಸಿಜನ್ ನೀರಿಂದ ತಗೊಳುತ್ತೆ. ಅದು ಯಾವುದು ಅಂದ್ರೆ ಮರೈನ್ ವಾಟರ್ ಇಂದ. ಸೊ ಹಾಗಾದ್ರೆ ರೆಸ್ಪಿರೇಟರಿ ಆರ್ಗನ್ ಯಾವುದು ಅಂದ್ರೆ ಗಿಲ್ಸ್. ಯು ನೋ, ಇನ್ ಕೇಸ್ ಆಫ್ ಅಕ್ವೆಟಿಕ್ ಅನಿಮಲ್ಸ್ ದ ರೆಸ್ಪಿರೇಟರಿ ಸಿಸ್ಟಮ್ಸ್ ಆರ್ ಮೇಡ್ ಅಪ್ ಆಫ್ ಗಿಲ್ಸ್. ಇದರಲ್ಲಿ ಸ್ಕಾಲಿಯೋಡಾನ್ ಅಲ್ಲಿ 5 ಪೇರ್ಸ್ ಆಫ್ ಗಿಲ್ಸ್ ಇರ್ತವೆ. ಅಂದ್ರೆ 5 ಗಿಲ್ಸ್ ಪೇರು ಆ ಕಡೆ ಮತ್ತು ಈ ಕಡೆ ಸೇರಿ ಟೋಟಲ್ 5 ಪೇರ್ಸ್ ಆಫ್ ಗಿಲ್ಸ್ ಇರುತ್ತೆ. ಸೊ ದೇ ಆರ್ ದಿ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್. ಅದೇ ನೀವು ಈ ಟೆರೆಸ್ಟ್ರಿಯಲ್ ಅನಿಮಲ್ ಬಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವೇ ಹ್ಯೂಮನ್ ಬೀಯಿಂಗ್ ಇದೀವಲ್ಲ, ನಮ್ಮಲ್ಲಿ ಲಂಗ್ಸ್ ಇರುತ್ತೆ. ಯಾಕೆಂದ್ರೆ ನಾವು ಏರ್ ಬ್ರೀದಿಂಗ್ ಎನಿಮಲ್, ಬಟ್ ಇದು ವಾಟರ್ ನಲ್ಲಿ ಇರೋದ್ರಿಂದ ಇದು ವಾಟರ್ ಬ್ರೀದಿಂಗ್. ಸೊ ವಾಟರ್ ಬ್ರೀದಿಂಗ್ ಎನಿಮಲ್ ನಲ್ಲಿ ಗಿಲ್ಸ್ ಬರುತ್ತೆ, ರೈಟ್? ಸೊ ದಟ್ಸ್ ಅಬೌಟ್ ದಿ ಆರ್ಗನ್ಸ್. ನೌ ಲೆಟ್ ಅಸ್ ಮೂವ್ ಆನ್ ಟು ದಿ ಸ್ಟಡಿ. ಇದೇನು ಅಷ್ಟೊಂದು ಟೆಕ್ನಿಕಲ್ ಇಲ್ಲ, ಬಟ್ ನೀವು ಬಹಳ ಕೇರ್ಫುಲ್ ಆಗಿ ಕೇಳ್ತಾ ಹೋಗ್ಬೇಕಾಗತ್ತೆ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್, ಅದರ್ವೈಸ್ ಇಟ್ ಮೇ ಬಿ ಕನ್ಫ್ಯೂಸಿಂಗ್. ವಾಟರ್ ಮೂವ್ಮೆಂಟ್. ಸೊ ಇಲ್ಲಿ ಈ ಅನಿಮಲ್ ಏನಿದೆಯಲ್ವಾ ಇದ್ರ ಸುತ್ತಲೂ ನೀರು ಇರುತ್ತೆ, ಆಯ್ತಾ? ಸೊ ಈಗ ಇದಕ್ಕೆ ಆಕ್ಸಿಜನ್ ಬೇಕು ಅಂದ್ರೆ ಹೊರಗಡೆ ಇರೋ ನೀರಿನಿಂದನೇ ಇದು ಆಕ್ಸಿಜನ್ ನ ತಗೋಬೇಕಾಗತ್ತೆ. ಸೊ ಇಟ್ ಹ್ಯಾಸ್ ಟು ಟೇಕ್ ಆಕ್ಸಿಜನ್ ಫ್ರಮ್ ದಿ ಔಟ್ಸೈಡ್. ಸೊ ಹೌ ದ ವಾಟರ್ ಮೂವ್ಸ್, ದಟ್ ಈಸ್ ವಾಟ್ ವಿ ವಾಂಟ್ ಟು ಸ್ಟಡಿ ವಿತ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ಸೊ ಈಗೇನ್ ಕಾಣ್ತಿದೆಯಲ್ಲ ಈ ಸ್ಲೈಡ್ ನಲ್ಲಿ ನಿಮಗೆ ವಾಟರ್ ಮೂವ್ಮೆಂಟ್ ಹೆಂಗಾಗುತ್ತೆ ಅಂತ ಹೇಳ್ತೀವಿ. ಸೊ ಬಕಲ್ ಕ್ಯಾವಿಟಿ ಅಂದ್ರೆ ಮೌತ್ ಏನ್ ಓಪನಿಂಗ್ ಇರುತ್ತಲ್ಲ, ಮೌತ್ ಓಪನಿಂಗ್ ಇಂದ ನೀರು ಬಕಲ್ ಕ್ಯಾವಿಟಿಗೆ ಬರುತ್ತೆ. ಸೊ ಈ ಅನಿಮಲ್ ಬೇಕಾಗಿರುವಂತ ಆಕ್ಸಿಜನ್ ಎಲ್ಲಿರುತ್ತೆ? ನೀರಿನಲ್ಲಿರುತ್ತೆ. ಆ ನೀರು ಫಸ್ಟ್ ಬಕಲ್ ಕ್ಯಾವಿಟಿಗೆ ಎಂಟರ್ ಆಗುತ್ತೆ. ಬಕಲ್ ಕ್ಯಾವಿಟಿಯಿಂದ ಆಮೇಲೆ ಅದು ಫ್ಯಾರಿಂಗ್ಸಿಗೆ ಮೂವ್ ಆಗುತ್ತೆ. ದೆನ್ ಇಟ್ ಮೂವ್ಸ್ ಟು ದಿ ಫ್ಯಾರಿಂಗ್ಸ್, ದೆನ್ ಇಟ್ ರೀಚಸ್ ಗಿಲ್ ಪೌಚಸ್ ಅಂಡ್ ದೆನ್ ಇಟ್ ಮೂವ್ಸ್ ಔಟ್ ಆಫ್ ದ ಬಾಡಿ ಥ್ರೂ ದಿ ಗಿಲ್ ಸ್ಲಿಟ್ಸ್. ಸೊ ಹಾಗಾದ್ರೆ ಎಂಟ್ರಿ ಪಾಯಿಂಟ್ ಆಫ್ ವಾಟರು ಮೌತ್, ಎಕ್ಸಿಟ್ ಪಾಯಿಂಟ್ ಆಫ್ ವಾಟರ್ ಗಿಲ್ ಸ್ಲಿಟ್. ಸೊ ಇಲ್ಲಿ ಮಧ್ಯ ಈ ಗಿಲ್ ಪೌಚಸ್ ಅಂತ ಏನಿದೆಯಲ್ವಾ, ಇಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ, ರೈಟ್? ಸೊ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್ ಇನ್ ದಿ ಗಿಲ್ ಪೌಚಸ್ ವಿಚ್ ಆರ್ ದಿ ರೆಸ್ಪಿರೇಟರಿ ಆರ್ಗನ್ಸ್ ಆಫ್ ದಿ ಸ್ಕಾಲಿಯೋಡಾನ್. ಇಲ್ಲಿ ಈ ಡೈಗ್ರಾಮ್ ಇದೆಯಲ್ವಾ, ಈ ಡೈಗ್ರಾಮ್ ನಲ್ಲಿ ನಿಮಗೆ ರೆಸ್ಪಿರೇಟರಿ ಸಿಸ್ಟಮ್ದು ಒಂದು ಐಡಿಯಾ ಬರುತ್ತೆ. ಸೊ ಇದು ಹೆಡ್ ರೀಜನ್, ಇದು ಸೆಕ್ಷನಲ್ ವ್ಯೂ ಅಂದ್ರೆ ಬಾಡಿನ ಅರ್ಧ ಕಟ್ ಮಾಡಿರ್ತಾರಲ್ಲ ಮೇಲಿಂದ ಕೆಳಗೆ. ಸೊ ಡಾರ್ಸೋವೆಂಟ್ರಲಿ ಕಟ್ ಮಾಡಿರುವಂತಹ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್.
ಇದು ಮೌತ್ ಅಂತ, ಇಲ್ಲಿ ಮೌತ್ ಇರುತ್ತೆ, ನಿಮಗೆ ಗೊತ್ತು, ವೆಂಟ್ರಲ್ ಸೈಡ್ ಮೌತ್ ಇರುತ್ತೆ, ಇಲ್ಲಿ ಮೌತ್ ಓಪನಿಂಗ್ ಅಂತ ಅನ್ಕೊಳ್ಳಿ. ಇದು ಮೌತ್ ಓಪನಿಂಗ್ ಆದ್ರೆ ಇಲ್ಲಿ ಈ ಕ್ಯಾವಿಟಿ ಏನಿದೆಯಲ್ಲ ಇದನ್ನ ನಾವು ಬಕಲ್ ಕ್ಯಾವಿಟಿ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಬಕಲ್ ಕ್ಯಾವಿಟಿ. ಅಂದ್ರೆ ಮೌತ್ ಕ್ಯಾವಿಟಿನೇ, ಬೇರೆ ಏನೂ ಅಲ್ಲ. ಈಗ ನಮ್ದು ಮೌತ್ ಅಂದ್ರೆ ಏನು ಲಿಪ್ಸ್ ರೆಪ್ರೆಸೆಂಟ್ ಮಾಡುತ್ತಲ್ಲ ಓಪನಿಂಗು, ಅದು ಮೌತ್. ಒಳಗಡೆ ಏನು ಕ್ಯಾವಿಟಿ ಇದೆಯಲ್ಲ ಅದನ್ನ ಬಕಲ್ ಕ್ಯಾವಿಟಿ ಅಂತೇವೆ. ಹಾಗೇನೆ ಈ ಶಾರ್ಕ್ನಲ್ಲೂ ಸಹ ಮೌತ್ ಆದ ಕೂಡಲೇ ಒಂದು ಕ್ಯಾವಿಟಿ ಬರುತ್ತೆ, ಅದನ್ನ ಬಕಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದಿ ಬಕಲ್ ಕ್ಯಾವಿಟಿ. ಆಮೇಲೆ ಬಕಲ್ ಕ್ಯಾವಿಟಿಯಿಂದ ಮುಂದೆ ಇರುವಂತ ಈ ರೀಜನ್ ಏನಿದೆಯಲ್ಲ ಇದು ಫ್ಯಾರಿಂಗ್ಸ್. ಇದು ಸೊ ದಿಸ್ ಈಸ್ ಫ್ಯಾರಿಂಗ್ಸ್ ರೀಜನ್. ಓಕೆ, this pharynx is pharynx is a common passage for both water and food. Water and food here, right? Higher animal ನಲ್ಲಾದ್ರೆ ಏರ್ ಅಂಡ್ ಫುಡ್ ಅಂತ ಹೇಳ್ತೀವಿ. ಇಲ್ಲಿ ಇದು ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಎರಡಕ್ಕೂ ಸಂಬಂಧಪಟ್ಟಂತ ಏರಿಯಾ ಇದು. ಇದನ್ನ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ. ಸೊ ವಾಟರ್ ಏನಾಗುತ್ತಾ ಮೌತ್ ನಿಂದ ಎಂಟರ್ ಆಗುತ್ತಾ, ಫಸ್ಟ್ ಬಕಲ್ ಕ್ಯಾವಿಟಿಗೆ ಬರುತ್ತಾ, ಆಮೇಲೆ ಫ್ಯಾರಿಂಗ್ಸಿಗೆ ಬಂದು ಇಲ್ಲಿದಾವ್ ನೋಡಿ, ಇವೆಲ್ಲ ಗಿಲ್ ಪೌಚಸ್, ರೈಟ್? ಸೊ 5 ಗಿಲ್ ಸ್ಲಿಟ್ ಇರುತ್ತೆ ಅಂತ ಹೇಳಿದೆ. ಸೊ 1 2 3 4 ಅಂಡ್ ಹಾಫ್. ಸೊ ಗಿಲ್ ಪೌಚಸ್ ಇದೆ, 5 ಗಿಲ್ ಸ್ಲಿಟ್ಸ್ ಕಾಣ್ತಾವೆ ಹೊರಗಡೆ. ಈ ಗಿಲ್ ಪೌಚಸ್ ಥ್ರೋ ನೀರು ಫ್ಯಾರಿಂಗ್ಸ್ ಇಂದ ಇಲ್ಲೇನ್ ಜಾಗ ಇದೆಯಲ್ವಾ ಇಲ್ಲಿಂದ ಹೊರಗಡೆ ಹೋಗುತ್ತೆ. ಸೊ ದಿಸ್ ಈಸ್ ಹೌ ದ ವಾಟರ್ ಮೂವ್ಸ್. ಇಟ್ ಎಂಟರ್ಸ್ ಫ್ರಮ್ ದ ಮೌತ್ ಟು ಬಕಲ್ ಕ್ಯಾವಿಟಿ, ದೆನ್ ಟು ದ ಫ್ಯಾರಿಂಗ್ಸ್, ಅಂಡ್ ಫ್ರಮ್ ಫ್ಯಾರಿಂಗ್ಸ್ ಟು ದಿ ಔಟ್ಸೈಡ್. ಸೊ ಈ ರೀತಿ ಮೂವ್ ಆಗುವಾಗ ಇಲ್ಲೇನು ಗಿಲ್ ಲ್ಯಾಮಿಲ್ಲೆ ಅಂತ ತೋರಿಸಿದಾರೆ ನೋಡಿ. ಓಕೆ, ದೀಸ್ ಆರ್ ದ ಸ್ಟ್ರಕ್ಚರ್ಸ್, ರೈಟ್? ಗಿಲ್ ಲ್ಯಾಮೆಲ್ಲೆ ನಾನು ಮಾರ್ಕ್ ಮಾಡ್ತಿದ್ದೀನಲ್ಲ, ಪಾಯಿಂಟರ್ ಮೂವ್ ಆಗೋದು ಕಾಣ್ತಿದೆಯಲ್ವಾ ನಿಮ್ಗೆ? ಓಕೆ, ಫೈನ್. ಪಾಯಿಂಟರ್ ಮೂವ್ ಆಗೋದು ಕಾಣದೇ ಇದ್ರೆ ಕನ್ಫ್ಯೂಷನ್ ಆಗುತ್ತೆ. ಈ ಗಿಲ್ ಲ್ಯಾಮೆಲ್ಲೆ, ದೀಸ್ ಆರ್ ದ ಗಿಲ್ ಲ್ಯಾಮೆಲ್ಲೆ, ಇವನ್ನೇ ಗಿಲ್ಸ್ ಅಂತ ಅನ್ಕೊಳ್ಳಿ. ಸೊ ನೀರು ಮೌತ್ ನಿಂದ ಬಂದು ಬಕಲ್ ಕ್ಯಾವಿಟಿಯಿಂದ ಬಂದು ಫ್ಯಾರಿಂಗ್ಸ್ ಇಂದ ಇದ್ರ ಮೇಲೆ ಪಾಸ್ ಆಗುವಾಗ ಈ ಗಿಲ್ ಲ್ಯಾಮೆಲ್ಲೆ ಇದೆಯಲ್ಲ ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಇದೇ ರೆಸ್ಪಿರೇಟರಿ ಆರ್ಗನ್. ಓಕೆ, ಸೊ ದಿಸ್ ಈಸ್ ವೇರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ಇಲ್ಲಿ ಎಲ್ಲ ಕಡೆ ಇದು 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 ಮತ್ತು ಈ ಕಡೆ ಟೋಟಲ್ 5 ಪೇರ್ ಗಿಲ್ ಸ್ಲಿಟ್ಸ್ ಇರುತ್ತೆ. ಗಿಲ್ ಲ್ಯಾಮೆಲ್ಲೆ ಎಷ್ಟು ಇರುತ್ತೆ ಅಂತ ನೋಡೋಣ, ಬಟ್ ಇದೊಂದು ಐಡಿಯಾ ತಗೊಳ್ಳಿ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್. I hope you understood the structure. So respiratory structure of shark is like this. Now if you have any doubts you can ask me, or I will just move on. ಮೊದಲು ಕೇಳ್ಕೊಂಬಿಡಿ, ಆಮೇಲೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೇಮ್ ಡಯಾಗ್ರಾಮ್ I have shown here. ಇದು ಪಕ್ಕದಲ್ಲಿರೋದು ಏನು ಅಂತ ಆಮೇಲೆ ನೋಡೋಣ. Okay. This one, mouth, lower jaw, buccal cavity, gill arch, brachial pouch, gill lamellae. ಸೊ ಇದನ್ನ ಬ್ರಾಕಿಯಲ್ ಪೌಚ್ ಅಂತ ಹೇಳ್ತಾರೆ, ಇದೊಂದು ಸ್ಪೇಸ್ಗೆ. ಆಮೇಲೆ ಇವುಗಳನ್ನ ಇಲ್ಲಿ ಏನ್ ಡಾಟೆಡ್ ಲೈನ್ ತೋರಿಸಿದಾರಲ್ಲ ಇದು ಗಿಲ್ ಲ್ಯಾಮೆಲ್ಲೆ ಅಂತ ಕರಿತೀವಿ. ಇಲ್ಲಿ ಹೊರಗಡೆ 5 ಗಿಲ್ ಸ್ಲಿಟ್ಸ್. ಸೊ ಮೊದಲೇ ಡಯಾಗ್ರಾಮ್ ನಲ್ಲಿ ನೀವು 5 ನೋಡಿದ್ರಲ್ವಾ. ಸೊ 1 2 3 4 5. ಸೊ 5 ಓಪನಿಂಗ್ ಕಾಣ್ತವೆ, ಇವನ್ನ ಗಿಲ್ ಸ್ಲಿಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಗಿಲ್ ಲ್ಯಾಮೆಲ್ಲೆ ಮತ್ತೊಂದು ಗಿಲ್ ಲ್ಯಾಮೆಲ್ಲೆ ಮಧ್ಯೆ ಒಂದೇನೋ ಸ್ಟ್ರಕ್ಚರ್ ಬರುತ್ತಾ. ಸೊ ಇಲ್ಲಿ ನೋಡಿ, ಇದೊಂದು ಗಿಲ್ ಲ್ಯಾಮೆಲ್ಲೆ, ಇದೊಂದು ಗಿಲ್ ಲ್ಯಾಮೆಲ್ಲೆ ಮಧ್ಯೆ ಏನ್ ಸ್ಟ್ರಕ್ಚರ್ ಇದೆಯಲ್ಲ ಇದನ್ನ ಇಂಟರ್ ಬ್ರಾಂಕಿಯಲ್ ಸೆಪ್ಟಮ್ ಅಂತ ಹೇಳ್ತೀವಿ. ಹೆಸರು ನೆನ್ಪಿಟ್ಕೊಳ್ಳಿ, ಮತ್ತೆ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಅದರ ಎಕ್ಸ್ಪ್ಲನೇಷನ್ ಬರುತ್ತೆ. ಓಕೆ, ಸೊ ಲೈಕ್ ದಿಸ್, ರೈಟ್? ವಿ ಹ್ಯಾವ್ ಡಿಫರೆಂಟ್ ಪಾರ್ಟ್ಸ್. ಸೊ ನಿಮಗೆ ಓವರ್ ಆಲ್ ಸ್ಟ್ರಕ್ಚರ್ ಐಡಿಯಾ ಬಂದ್ರೆ ಸಾಕು. ಇದು ಒಂದು ಏನಿದೆಯಲ್ವಾ, ಈ ಒಂದು ಸ್ಟ್ರಕ್ಚರ್ನ ಇಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸಿದ್ದಾರೆ ಪಕ್ಕದಲ್ಲಿ. ರೈಟ್ ಸೈಡ್ ಇರೋದು ಈ ಒಂದು ಸ್ಟ್ರಕ್ಚರ್ದು ಎನ್ಲಾರ್ಜ್ಡ್ ಸ್ಟ್ರಕ್ಚರ್, ರೈಟ್? ಸೊ ಹಿಯರ್ ದೀಸ್ ಆರ್ ದ ಗಿಲ್ ಲ್ಯಾಮೆಲ್ಲೆ. ಈ ಕಡೆ ಒಂದು ಗಿಲ್ ಲ್ಯಾಮೆಲ್ಲೆ ಬರುತ್ತೆ. ಮಧ್ಯ ಸೆಪ್ಟಮ್ ಇದೆ. ಸೆಪ್ಟಮ್ ಅಂದ್ರೆ ವಾಲ್. ಇದು ಕಾರ್ಟಿಲೇಜಿನಸ್ ಮೆಟೀರಿಯಲ್ ಇಂದ ಆಗಿರುತ್ತೆ. ನಿಮಗೆ ಗೊತ್ತು, ಕಾರ್ಟಿಲೇಜ್ ಫಿಶ್ ಇದು, ಇದರಲ್ಲಿ ಬೋನ್ ಇಲ್ವೇ ಇಲ್ಲ. ಸೊ ಇದು ಕಾರ್ಟಿಲೇಜ್ ಮೆಟೀರಿಯಲ್. ಆ ಕಡೆ ಈ ಕಡೆ ಗಿಲ್ ಲ್ಯಾಮೆಲ್ಲೆ ಇದಾವೆ. ಈ ಗಿಲ್ ಲ್ಯಾಮೆಲ್ಲೆನಲ್ಲಿ ಬ್ಲಡ್ ವೆಸಲ್ಸ್ ಅವೆಲ್ಲ ಇರುತ್ತೆ. ಈ ಸ್ಟ್ರಕ್ಚರ್ ಏನಿದೆಯಲ್ಲ ಇದಕ್ಕೆ ಕಂಪ್ಲೀಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ. ಸೊ ಇಟ್ ಹ್ಯಾಸ್ ಗಾಟ್ ವೆರಿ ಗುಡ್ ಬ್ಲಡ್ ಸರ್ಕ್ಯುಲೇಷನ್. ಯಾಕೆ ಅಂದ್ರೆ ರೆಸ್ಪಿರೇಷನ್ ನಲ್ಲಿ ನೀರಿನಲ್ಲಿರೋ ಆಕ್ಸಿಜನ್ ಬ್ಲಡ್ ಒಳಗಡೆ ಎಂಟರ್ ಆಗಬೇಕಾಗತ್ತೆ. ಸೊ ದ ಎಕ್ಸ್ಚೇಂಜ್ ಮಸ್ಟ್ ಹ್ಯಾಪನ್ ಬಿಟ್ವೀನ್ ದ ವಾಟರ್ ಅಂಡ್ ಬ್ಲಡ್, ರೈಟ್? ಸೊ ಹಾಗಾಗಿ ಈ ಗಿಲ್ ಲ್ಯಾಮೆಲ್ಲೆನಲ್ಲಿ ಬ್ಲಡ್ ವೆಸಲ್ಸ್ ಇರುತ್ತವೆ.
So it is supplied with rich blood vessels, and to that blood vessels the exchange of gases takes place, right? So this is the picture of respiratory system, and one horizontal section of hollow branch ಅಂತ ಕರಿತೀವಿ. ಅಂದ್ರೆ ಇದು ಒಂದಿದೆಯಲ್ಲ, ಇದನ್ನ ಹೋಲೋ ಬ್ರ್ಯಾಂಕ್, ಈ ಪೂರ್ತಿ ಸ್ಟ್ರಕ್ಚರ್ಗೆ ಒಂದು ಹೋಲೋ ಬ್ರ್ಯಾಂಕ್ ಅಂತ ಹೇಳ್ತೀವಿ, ಅದರದ್ದು ಸ್ಟ್ರಕ್ಚರ್. When I give you the notes, you can read, you can identify all the parts separately in detail, right? So that's about the structure, right? Now we will understand parts of the respiratory system. Okay, then before that, let me just note down the attendance. Okay, fine. So attendance is taken. Okay, attendance ಹಾಕಾಯ್ತು, ಹೋಗ್ಬೋದು, ಫೈನ್. ಸ್ಕಾಲಿಯೋಡಾನ್ ರೆಸ್ಪಿರೇಟರಿ ಸಿಸ್ಟಮ್ ನಲ್ಲಿ ಒಂದೊಂದೇ ಸ್ಟ್ರಕ್ಚರ್ ನೋಡ್ತಾ ಹೋಗಿ ಗಿಲ್ ಪೌಚಸ್ ಅಂತ ಬರುತ್ತೆ. ಸೊ ದಿಸ್ ಇಸ್ ಗಿಲ್ ಪೌಚ್. ಏನು ಅಂತ, ದೇ ಕಂಟೈನ್ ಗಿಲ್ಸ್. ಸೊ ಇದೇನಿದೆಯಲ್ಲ, ಈ ಪಾರ್ಟ್ ನ ನಾವು ಗಿಲ್ ಪೌಚ್ ಅಂತ ಹೇಳ್ತೇವೆ. ಅಂದ್ರೆ ಇದೊಂದು ಗಿಲ್ ಪೌಚು, ಇದೊಂದು ಗಿಲ್ ಪೌಚು, ಇದೊಂದು ಗಿಲ್ ಪೌಚು, ಈ ತರ. ಸೊ ದೀಸ್ ಆರ್ ದ ಗಿಲ್ ಪೌಚಸ್, ರೈಟ್? They contain the gills. They are present in a series on either side in the lateral wall of pharynx located behind the hyoid arc. ಇಲ್ಲಿ hyoid arc ಅನ್ನೋದು ಒಂದು ಸ್ಕಲ್ದು ಪಾರ್ಟ್, ಇದು ಕಾರ್ಟಿಲೇಜಿನಸ್ ಸ್ಕಲ್ ಇರುತ್ತಲ್ಲ ಅದರದೊಂದು ಪಾರ್ಟ್ ಇದು. ಓಕೆ, ಹಯಾಯ್ಡ್. ಆ ಹಯಾಯ್ಡ್ ಹಿಂದೆ ಇಲ್ಲಿರ್ತಲ್ಲ ಏನು, ಗಿಲ್ ಪೌಚಸ್. ಎಷ್ಟಿದೆ? ಸೊ ದೇ ಆರ್ ಪ್ರೆಸೆಂಟ್ ಇನ್ ಅ ಸೀರೀಸ್. ಸೊ ಇಲ್ಲೊಂದು ಸೀರೀಸ್ ಗಿಲ್ ಪೌಚ್ ಇದೆ, ಈ ಕಡೆ ಇನ್ನೊಂದು ಸೀರೀಸ್ ಗಿಲ್ ಪೌಚ್ ಇದೆ. ಸೊ ಗಿಲ್ ಪೌಚಸ್ ಆರ್ ದಿ ಸ್ಟ್ರಕ್ಚರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ನೌ ಈಚ್ ಗಿಲ್ ಪೌಚ್ ಈಸ್ ಕಾಂಪ್ರೆಸ್ಡ್ ಆಂಟೆರೋ ಪೋಸ್ಟೀರಿಯರ್ಲಿ. ನಿಮ್ಗೆ ಗೊತ್ತು, ಈ ಮುಂದೆ ಹೆಡ್ ಕಡೆ ಇರೋದು ಆಂಟೀರಿಯರ್ ಸೈಡು, ಅದರ ಅಪೋಸಿಟ್ ಟೇಲ್ ಕಡೆ ಇರೋದು ಪೋಸ್ಟೀರಿಯರ್ ಸೈಡು. ಸೊ ಗಿಲ್ ಪೌಚ್ ಈಸ್ ಕಾಂಪ್ರೆಸ್ಡ್ ಆಂಟೆರೋ ಪೋಸ್ಟೀರಿಯರ್ಲಿ ಅಂತ ಹೇಳ್ತೇವೆ. ಏನಿಲ್ಲ, ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೊಂದು ಈಗ ನೀವು ಒಂದು ನೋಟ್ಬುಕ್ ತಗೊಂಡು ಅದನ್ನ ಮೇಲಿನಿಂದ ನೋಡಿದ್ರೆ ಹೆಂಗ್ ಕಾಣುತ್ತಲ್ಲ ಆ ತರ ಇದು. ಸೊ ಇಟ್ ಇಸ್ ಲೈಕ್, ಐ ಹೋಪ್ ಯು ಕ್ಯಾನ್ ಇಮ್ಯಾಜಿನ್, ಯು ಥಿಂಕ್ ಆಫ್ ಅ ಟೆಕ್ಸ್ಟ್ ಬುಕ್ ಆರ್ ಬುಕ್, ಯಾವ್ದಾದ್ರು ಒಂದು ನೋಟ್ಬುಕ್ ನ ಕೈನಲ್ಲಿ ಹಿಡ್ಕೊಂಡು ಅದನ್ನ ಸ್ಟ್ರೇಟ್ ಮೇಲಿಂದ ನೋಡಿದ್ರೆ ಎರಡು ತರ ಇರುತ್ತೆ. ಒಂದು ಪೂರ್ತಿ ಫ್ಲಾಟ್ ಆಗಿ ಕಾಣೋದು, ನೀವು ಅದನ್ನ ಎಡ್ಜಿಂದ ನೋಡಿದ್ರೆ ಈ ತರ ಬರೀ ಎಡ್ಜ್ ಅಷ್ಟೇ ಕಾಣುತ್ತಲ್ಲ, ಹಂಗೆ. ಇದು ಆಕ್ಚುಲಿ ಒಂದು ವಾಲ್ ತರ ಇದೆ ಕೆಳಗಡೆ. ಸೊ ಅದಕ್ಕೆ ನಾವು ಇದನ್ನ ಪೋಸ್ಟೀರಿಯರ್ಲಿ, ಆಂಟೆರೋ ಪೋಸ್ಟೀರಿಯರ್ಲಿ ಕಾಂಪ್ರೆಸ್ಡ್ ಅಂತ ಹೇಳ್ತೇವೆ, ಆಯ್ತಾ? ಅಂಡ್ ಓಪನ್ಸ್ ಇನ್ ಟು ದ ಫ್ಯಾರಿಂಗ್ಸ್ ಬೈ ಲಾರ್ಜ್ ಇಂಟರ್ನಲ್ ಬ್ರಾಂಕಿಯಲ್ ಅಪರ್ಚರ್. ಸೊ ಇಮ್ಯಾಜಿನ್ ಮಾಡಿ, ಇಲ್ಲಿ ಈಗ ಇದು ಒಂದು ಗಿಲ್ ಪೌಚು, ರೈಟ್? ಈ ಸ್ಟ್ರಕ್ಚರ್ನ ಒಂದು ಗಿಲ್ ಪೌಚ್ ಅಂತ ಅನ್ಕೊಳ್ಳಿ. ಇದರಲ್ಲಿ ಗಿಲ್ಸ್ ಇದಾವೆ, ಈ ಕಡೆ ಫ್ಯಾರಿಂಗ್ಸ್ ಇದೆ, ಈ ಕಡೆ ಎಕ್ಸ್ಟರ್ನಲ್ ವಾಟರ್ ಇದೆ. ಸೊ ನಾನೀಗ ಓದ್ತಾ ಇರೋದೇನು ಅಂದ್ರೆ, ಇಟ್ ಓಪನ್ಸ್ ಇನ್ ಟು ದ ಫ್ಯಾರಿಂಗ್ಸ್ ಬೈ ಬ್ರಾಂಕಿಯಲ್ ಅಪರ್ಚರ್. ಸೊ ಇದೇನಿದೆಯಲ್ಲ, ಇಲ್ಲಿ ಏನು ಓಪನಿಂಗ್ ಇದೆಯಲ್ಲ ಯಾರೋ ಮಾರ್ಕ್ ಹತ್ರ, ಇದು ಒಂದು ಬ್ರಾಂಕಿಯಲ್ ಅಪರ್ಚರ್, ಇದು ಬ್ರಾಂಕಿಯಲ್ ಅಪರ್ಚರ್, ಇದು ಬ್ರಾಂಕಿಯಲ್ ಅಪರ್ಚರ್. ಸೊ ಲೈಕ್ ದಿಸ್ 1 2 3 4 5 ಬ್ರಾಂಕಿಯಲ್ ಅಪರ್ಚರ್ಸ್ ಆರ್ ದೇರ್. ಅಂದ್ರೆ ಫ್ಯಾರಿಂಗ್ಸ್ ನಲ್ಲಿರೋ ನೀರು ಈ ಗಿಲ್ ಪೌಚಸ್ ಒಳಗಡೆ ಎಂಟರ್ ಆಗುವಂತ ಪಾಯಿಂಟ್ ಏನಿದೆಯಲ್ಲ ಅದನ್ನ ಬ್ರಾಂಕಿಯಲ್ ಅಪರ್ಚರ್ ಅಂತ ಹೇಳ್ತೇವೆ. ಆಮೇಲೆ ನೀರು ಈ ಗಿಲ್ ಪೌಚ್ ಇಂದ ಹೊರಗಡೆ ಹೋಗೋ ಪಾಯಿಂಟ್ ಏನಿದೆಯಲ್ಲ ಅದು ಗಿಲ್ ಸ್ಲಿಟ್, ರೈಟ್? ಸೊ ದಟ್ ಈಸ್ ದಿ ಗಿಲ್ ಸ್ಲಿಟ್. ಸೊ ದಿಸ್ ಈಸ್ ಬ್ರಾಂಕಿಯಲ್ ಅಪರ್ಚರ್ through which water enters, passes through the gill and then it moves out through the gill slit. ಸೊ ನೀರು ಮೌತ್ ಇಂದ ಒಳಗಡೆ ಬಂದು ಫ್ಯಾರಿಂಗ್ಸ್ ಇಂದ ಗಿಲ್ಸ್ ಥ್ರೋ ಪಾಸ್ ಆಗಿ ಹೊರಗಡೆ ಗಿಲ್ ಸ್ಲಿಟ್ ಇಂದ ಹೊರಗೆ ಹೋಗುತ್ತೆ. ಇದು ಮೆಕ್ಯಾನಿಸಮ್, ಪಾತ್ವೇ, ನೆನ್ಪಿಟ್ಕೊಳ್ಳಿ. ಸೊ ಯು ಅಂಡರ್ಸ್ಟುಡ್ ದಿ ಸ್ಟ್ರಕ್ಚರ್ ನೌ. ದೆನ್ ಗಿಲ್ ಸ್ಲಿಟ್ ಅಂತ ಹೇಳ್ತಿದ್ದೀನಲ್ವಾ, ನಿಮಗೆ ಶಾರ್ಕ್ದು ಡಯಾಗ್ರಾಮ್ ನೋಡಿದಾಗ 5 ಗಿಲ್ ಸ್ಲಿಟ್ ಕಾಣ್ತವೆ. ಸೊ ಇಟ್ ಈಸ್ ನ್ಯಾರೋ, ವರ್ಟಿಕಲ್ ಅಂಡ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಬ್ರಾಂಕಿಯಲ್ ಅಪರ್ಚರ್. ಸೊ ಏನು ಹೊರಗಡೆ ಅಪರ್ಚರ್ ತರ ಕಾಣುತ್ತಲ್ಲ ಅವನ್ನ ಗಿಲ್ ಸ್ಲಿಟ್ಸ್ ಅಂತ ಕರೀತಾರ. ಅಂಡ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಗಿಲ್ ಸೆಪ್ಟಮ್. ವಾಟ್ ಈಸ್ ಗಿಲ್ ಸೆಪ್ಟಮ್? ಸೊ ನಾನು ಮೊದಲೇ ಈ ಡಯಾಗ್ರಾಮ್ ನ ತೋರಿಸಿದ್ದೇನೆ. ಒಂದು ಗಿಲ್ ಪೌಚ್ ನಲ್ಲಿ
ಈ ತರ ಸ್ಟ್ರಕ್ಚರ್ಸ್ ಇರ್ತವೆ. ಸೊ ಅದ್ರಲ್ಲಿ ಒಂದನ್ನ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಇದನ್ನ ಗಿಲ್ ಸೆಪ್ಟಮ್ ಅಂತ ಹೇಳ್ತೀವಿ. ಯಾಕೆ ಗಿಲ್ ಸೆಪ್ಟಮ್? ಸೆಪ್ಟಮ್ ಅಂದ್ರೆ ವಾಲ್, ರೈಟ್? ಸೊ ದಿಸ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಗಿಲ್ ಸೆಪ್ಟಮ್. It is a vertical fibromuscular partition which completely separates the two adjacent gill pouches from each other, right? So this is a partition. ಇಲ್ಲಿದೆಯಲ್ಲ, ಈ ವಾಲ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದು ಎರಡು ಆ ಕಡೆ ಈ ಕಡೆ ಇರುವಂತ ಪೌಚಸ್ ನ ಸಪರೇಟ್ ಮಾಡುತ್ತೆ. ಇಲ್ಲಿ ಮತ್ತೆ ವಾಪಸ್ ನಾನು ಈ ಡಯಾಗ್ರಾಮ್ ಬಂದಿದ್ದೇನೆ. ಇಲ್ಲಿ ಮಧ್ಯ ಇಲ್ಲಿದೆಯಲ್ಲ ಈ ಪಾರ್ಟ್, ಇದನ್ನ ಸೆಪ್ಟಮ್ ಅಂತ ಕರಿತೀವಿ. ಇದೇನ್ ಮಾಡಿದೆ ಅಂದ್ರೆ ಈ ಕಡೆ, ಈಗ ಇದನ್ನ ಸೆಪ್ಟಮ್ ಅಂತ ತಗೊಳ್ಳಿ. ಇದೊಂದು ಗಿಲ್ ಪೌಚು, ಈ ಕಡೆ ಒಂದು ಗಿಲ್ ಪೌಚ್, ಅಂದ್ರೆ ಆಂಟೀರಿಯರ್ ಸೈಡ್ ಒಂದು ಗಿಲ್ ಪೌಚ್ ಇದೆ, ಪೋಸ್ಟೀರಿಯರ್ ಸೈಡ್ ಒಂದಿದೆ. ಅದ್ರ ಮಧ್ಯ ಗೋಡೆ ಇದ್ದಂಗೆ, ಏನಿಲ್ಲ, ಎರಡು ಮನೆ ಮಧ್ಯೆ ಒಂದು ಗೋಡೆ ಇದ್ದಂಗೆ. ಸೊ ಈ ಕಡೆ ಒಂದು ಗಿಲ್ ಪೌಚ್ ಇದೆ, ಈ ಕಡೆ ಒಂದು ಗಿಲ್ ಪೌಚ್ ಇದೆ, ಮಧ್ಯದ ವಾಲ್ ಏನಿದೆಯಲ್ಲ ಅದನ್ನ ಗಿಲ್ ಸೆಪ್ಟಮ್ ಅಂತ ಹೇಳ್ತೀವಿ ನಾವು. ಸೊ ದಟ್ ಈಸ್ ಗಿಲ್ ಸೆಪ್ಟಮ್. ಐ ಆಲ್ರೆಡಿ ಟೋಲ್ಡ್ ಯು ಸೆಪ್ಟಮ್ ಮೀನ್ಸ್ ವಾಲ್. ಜಸ್ಟ್ ಥಿಂಕ್, ನಿಮ್ಮ ಮನೆಯಲ್ಲಿ ಎರಡು ರೂಮ್ ಇರುತ್ತೆ, ಆ ಎರಡು ರೂಮ್ ಮಧ್ಯೆ ಒಂದು ವಾಲ್ ಬರುತ್ತಲ್ಲ, ಹಂಗೆ, ರೈಟ್? ಅದಕ್ಕೆ ನಾವು ಅದನ್ನು ವಾಲ್ ಅಂತೀವಿ. ಇಲ್ಲಿ ವಾಲ್ದು ಬಯಾಲಜಿನಲ್ಲಿ ಟೆಕ್ನಿಕಲ್ ನೇಮ್ ಸೆಪ್ಟಮ್. ನಾವು ಫ್ರಮ್ ಈಚ್ ಅದರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಬ್ರಾಂಕಿಯಲ್ ಸೆಪ್ಟಮ್. ವಿ ಕಾಲ್ ಇಟ್ ಆಸ್ ಇಂಟರ್ಬ್ರಾಂಕಿಯಲ್ ಸೆಪ್ಟಮ್. ಬ್ರಾಂಕಿಯಲ್ ಅಂದ್ರೆ ಗಿಲ್ ಪೌಚು, ಅದರ ಮಧ್ಯ ಇರೋದ್ರಿಂದ ಇದನ್ನ ಇಂಟರ್ ಅಂತ ಹೇಳ್ತೀವಿ. ಸೊ ಸಿನ್ಸ್ ಇಟ್ ಈಸ್ ಫೌಂಡ್ ಬಿಟ್ವೀನ್ ದಿ ಟೂ ಗಿಲ್ ಪೌಚಸ್, ವಿ ಕಾಲ್ ಇಟ್ ಆಸ್ interbranchial gill pouch. Interbranchial septum. Its inner or pharyngeal border is supported by cartilaginous. The septum is covered by epithelium. ಇಲ್ಲಿ ನೋಡಿ, ಇದು ಈ ಸೆಂಟರ್ ಏನಿದೆಯಲ್ಲ, ಇಲ್ಲಿ ಕಾರ್ಟಿಲೇಜಿನಸ್ ಮೆಟೀರಿಯಲ್ ಇರುತ್ತೆ. ಇದು ಒಂಥರ ಸಪೋರ್ಟ್ ಕೊಡುವಂತ ಸ್ಟ್ರಕ್ಚರ್. ದಿಸ್ ಈಸ್ ಕಾರ್ಟಿಲೇಜಿನಸ್ ಮೆಟೀರಿಯಲ್. ಈ ಕಾರ್ಟಿಲೇಜಿನಸ್ ಮೆಟೀರಿಯಲ್ ಮೇಲೆ ಒಂದು ಎಪಿಥೀಲಿಯಂ ಬರುತ್ತೆ. ಈ ಡಯಾಗ್ರಾಮ್ ನಲ್ಲಿ ನಿಮಗೆ ಕಾಣಲ್ಲ. ಸೊ ಯು ಫೈಂಡ್ ಎನ್ ಎಪಿಥೀಲಿಯಂ, ಅಂಡ್ ದಿಸ್ ಎಪಿಥೀಲಿಯಂ ಈಸ್ ಸಪೋರ್ಟೆಡ್ ಬೈ ಬ್ಲಡ್ ವೆಸಲ್ಸ್ ಅಂಡ್ ನರ್ವ್ಸ್, ರೈಟ್? ಸೊ ಇದರಲ್ಲಿ ಬ್ಲಡ್ ವೆಸಲ್ ಮತ್ತು ನರ್ವ್ಸ್ ಕ್ಲಿಯರ್ ಆಗಿ ಕಾಣ್ತವೆ, ಅಂದ್ರೆ ಇಲ್ಲಿ ಇರ್ತವೆ. ಸೊ ಸಫಿಷಿಯಂಟ್ ನಂಬರ್ ಆಫ್ ಬ್ಲಡ್ ವೆಸಲ್ಸ್ ಅಂಡ್ ನರ್ವ್ಸ್ ಆರ್ ಪ್ರೆಸೆಂಟ್. ಯಾಕೆ ಬ್ಲಡ್ ವೆಸಲ್ಸ್ ಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗೋದು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಮತ್ತು ಬ್ಲಡ್ ಮಧ್ಯ. ಇಲ್ಲಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ನಲ್ಲಿ ವಾಟರ್ ಇದೆ, ವಾಟರ್ ನಲ್ಲಿ ಆಕ್ಸಿಜನ್ ಇದೆ, ಮತ್ತು ಆ ಆಕ್ಸಿಜನ್ ಬ್ಲಡ್ ಗೆ ಬರಬೇಕಲ್ವಾ, ಅದಕ್ಕೆ ಬ್ಲಡ್ ವೆಸಲ್ ಬೇಕು. ಸೊ ಸಫಿಷಿಯಂಟ್ ನಂಬರ್ ಆಫ್ ಬ್ಲಡ್ ವೆಸಲ್ಸ್ ಆರ್ ಪ್ರೆಸೆಂಟ್ ಹಿಯರ್. Okay, then gill lamellae, right? These are numerous horizontal leaf-like folds. ಈ ಸ್ಟ್ರಕ್ಚರ್ ನಲ್ಲಿ ಈ ಕಡೆ ಒಂದು ಏನ್ ಸ್ಟ್ರಕ್ಚರ್ ಕಾಣ್ತಿದೆಯಲ್ವಾ ನಿಮಗೆ, ಇದು ಆಂಟೀರಿಯರ್, ಇದು ಪೋಸ್ಟೀರಿಯರ್ ಅಂತ ಮಾರ್ಕ್ ಮಾಡಿದಾರಲ್ಲ, ಇವುಗಳನ್ನ ನಾವು ಗಿಲ್ ಲ್ಯಾಮೆಲ್ಲೆ ಅಂತ ಹೇಳ್ತೀವಿ. ಲ್ಯಾಮೆಲ್ಲೆ ಅಂದ್ರೆ ನಿಮ್ಗೆ ಗೊತ್ತು, ಒಂದು ಬ್ರಾಂಚ್ ಇದ್ದಂಗೆ. These are numerous horizontal leaf-like folds raised from the mucous membrane of the septum and are also called as gill filaments. ಇದು ಸೆಪ್ಟಮ್ ಆದ್ರೆ ಈ ಸೆಪ್ಟಮ್ ಇಂದ ಹಾರಿಜಾಂಟಲ್ ಆಗಿ ಪ್ರೆಸೆಂಟ್ ಆಗಿರುವಂತ ಸ್ಟ್ರಕ್ಚರ್ ಗೆ ಗಿಲ್ ಫಿಲಾಮೆಂಟ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದಿ ಗಿಲ್ ಫಿಲಾಮೆಂಟ್ಸ್. ರಿಮೆಂಬರ್, ದೀಸ್ ಆರ್ ದಿ ಆಕ್ಚುಯಲ್ ಸ್ಟ್ರಕ್ಚರ್ಸ್ ಆಫ್ ರೆಸ್ಪಿರೇಟರಿ ಆರ್ಗನ್. ರಿಯಲ್ ಆಗಿ ರೆಸ್ಪಿರೇಟರಿ ಆರ್ಗನ್ ಅಂದ್ರೆ ಇದೆ, ಅಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗೋದು ಇಲ್ಲಿ. ಈಗ ನೀವು ಹ್ಯೂಮನ್ ಕಲ್ತಿದ್ದು ನೆನಪಿದ್ರೆ, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ನಲ್ಲಿ ನಾಸ್ಟ್ರಿಲ್ಸ್ ಬರುತ್ತೆ, ಆಮೇಲೆ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಬ್ರಾಂಕೈ, ಏನೇನೋ ಹೇಳ್ತಾ ಹೋಗ್ತೀವಿ. ಕೊನೆಗೆ ಅಲ್ವಿಯೋಲೈ ಅಂತ ಇರುತ್ತೆ. ಆಕ್ಚುಯಲ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗೋದು ಅಲ್ವಿಯೋಲೈ ನಲ್ಲಲ್ವಾ? ಅದೇ ತರ ಇಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗೋದು ಈ ಗಿಲ್ ಫಿಲಾಮೆಂಟ್ಸ್ ನಲ್ಲಿ. ಸೊ ದೀಸ್ ಆರ್ ದ ಸ್ಟ್ರಕ್ಚರ್ಸ್ ವೇರ್ ದಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ takes place. They constitute the gill proper and are richly supplied with blood capillaries, right? So as I told you, they have very rich supply of blood capillaries for the exchange of gases. They are present in two sets on each septum, located one on its anterior face and the other on its posterior face. So slowly I will go back to the previous picture. So ಈ picture ಬರ್ತೇನೆ, ನಿಮ್ಮ ಸ್ಕ್ರೀನ್ ನಲ್ಲಿ ಆ ಪಿಕ್ಚರ್ ಓಕೆ ಬಂತು ಅಂತ ಅನ್ಕೋತೀನಿ. ಈಗ ಇದೊಂದು
ಗಿಲ್ ಲ್ಯಾಮೆಲ್ಲೆ, ಇದು ಇನ್ನೊಂದು ಗಿಲ್ ಲ್ಯಾಮೆಲ್ಲೆ. ಇದ್ರ ಬಗ್ಗೆನೇ ನಾವು ಸ್ಟಡಿ ಮಾಡ್ತಾ ಇರೋದು. ಸೊ ಒಂದು ಸೆಪ್ಟಮ್ದು ಆ ಕಡೆ ಒಂದು ಈ ಕಡೆ ಒಂದು ಗಿಲ್ಸ್ ಲ್ಯಾಮೆಲ್ಲೆ ಇರುತ್ತೆ, ಆಯ್ತಾ. ಇದೇ ಗಿಲ್ಸ್ ಇದ್ದಂಗೆ. ಸೊ ಈ ಮೇಲ್ಗಡೆ ಏನಿದೆಯಲ್ಲ ಇದನ್ನ ಆಂಟೀರಿಯರ್ ಅಂತ ಕರಿತೀವಿ, ಈ ಕೆಳಗಡೆ ಇರೋದು ಪೋಸ್ಟೀರಿಯರ್, ಯಾಕೆಂದ್ರೆ ಡೈರೆಕ್ಷನ್. ಸೊ ಇಲ್ಲಿನೂ ಅಷ್ಟೇ, ಇದು ಆಂಟೀರಿಯರು, ಇದು ಪೋಸ್ಟೀರಿಯರು, ಇದು ಆಂಟೀರಿಯರು, ಇದು ಪೋಸ್ಟೀರಿಯರು. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪೌಚ್ನಲ್ಲಿ ಎರಡಿದಾವೆ, ಒಂದು ಆಂಟೀರಿಯರು ಒಂದು ಪೋಸ್ಟೀರಿಯರ್, ಅಥವಾ ಈ ಸೆಪ್ಟಮ್ದು ಆ ಕಡೆ ಒಂದು ಈ ಕಡೆ ಒಂದು ಇದೆ. ಸೊ ಹಿಯರ್ ಯು ಹ್ಯಾವ್ ಆಂಟೀರಿಯರ್ ಅಂಡ್ ಪೋಸ್ಟೀರಿಯರ್, ಹಿಯರ್ ಆಲ್ಸೋ ಆಂಟೀರಿಯರ್ ಪೋಸ್ಟೀರಿಯರ್, ಇಲ್ಲಿನೂ ಆಂಟೀರಿಯರ್ ಪೋಸ್ಟೀರಿಯರ್ ಆಂಟೀರಿಯರ್. ಸೊ 4 ಆಂಟೀರಿಯರ್ ಪೋಸ್ಟೀರಿಯರ್ ಆದ್ರೆ ಮೊದಲನೇ ಗಿಲ್ ಪೌಚ್ ಏನಿದೆಯಲ್ವಾ, ದಿಸ್ ಈಸ್ ದ ಫಸ್ಟ್ ಗಿಲ್ ಪೌಚ್. ಇಲ್ಲಿ ಅಬ್ಸರ್ವ್ ಮಾಡಿ ಒಂದೇ ಲ್ಯಾಮೆಲ್ಲೆ ಇದೆ, ರೈಟ್. ಅದು ಯಾವುದು? ಪೋಸ್ಟೀರಿಯರ್. ಇದು ಒಂದೇ ಲ್ಯಾಮೆಲ್ಲೆ ಪೋಸ್ಟೀರಿಯರ್ ಇದೆ. ಇದನ್ನ ನಾವು ಡೆಮಿ ಬ್ರ್ಯಾಂಕ್ ಅಂತ ಅಥವಾ ಹೆಮಿ ಬ್ರ್ಯಾಂಕ್ ಅಂತ ಹೇಳ್ತೀವಿ, ಅರ್ಧ ಇರೋದ್ರಿಂದ ಹೆಮಿ ಬ್ರ್ಯಾಂಕ್. ಜಸ್ಟ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇಫ್ ಪಾಸಿಬಲ್ ಯು ರಿಮೆಂಬರ್ ದ ಫಸ್ಟ್ ಗಿಲ್ ಪೌಚ್ ಕನ್ಸಿಸ್ಟ್ಸ್ ಆಫ್ ಓನ್ಲಿ ಒನ್ ಗಿಲ್ lamelle, right? So all other gill pouches have 2 gill lamelles, right? One anterior and one posterior. So that's what I wanted to tell you about gill lamelles, anterior and posterior. So same diagram ಇಲ್ಲಿ vertical ತೋರಿಸಿದಾಗ ಇದು anterior ಆಗುತ್ತಾ, ಇದು posterior ಆಗುತ್ತಾ ಅಷ್ಟೇ, which is richly supplied with blood vessel. And remember, I am telling it again and again, this is the place where the exchange of gases takes place. Right? Now, let us move on to the process of respiration. Before I move on to the process of respiration, I just want to know whether you understood the structure correctly or not. ನಿಮಗೆ ರೆಸ್ಪಿರೇಟರಿ ಸಿಸ್ಟಮ್ದು ಸ್ಟ್ರಕ್ಚರ್ ಕರೆಕ್ಟಾಗಿ ಗೊತ್ತಾಯ್ತಾ? ಇಷ್ಟೋ ತನಕ ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ? ಎಸ್. Yes, you have any doubts regarding the structure which we discussed? ಸೊ ರೆಸ್ಪಿರೇಟರಿ ಸ್ಟ್ರಕ್ಚರ್ ಇಷ್ಟೋ ತನಕ ಏನು ಸ್ಟಡಿ ಮಾಡಿದ್ವಲ್ಲ, ಅದ್ರ ಬಗ್ಗೆ ಏನಾದರೂ ಡೌಟ್ ಇದೆಯಾ? ಸ್ಟ್ರಕ್ಚರ್ ಅರ್ಥ ಆಯ್ತಾ ಇಲ್ವಾ? ಎಸ್ ತೇಜಸ್ವಿನಿ KB, ಯು ಅಂಡರ್ಸ್ಟುಡ್ ದ ಸ್ಟ್ರಕ್ಚರ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್? ರಮ್ಯಾ HS? Harshita? Yes, sir. Yes, you understood the structure? Yes, sir. Okay, what about Tejaswini KB? Yes, sir. ಕೇಳಿಸ್ತಿದ್ಯಾ? Yes, sir. ಏನ್ ಹೇಳಿದೆ ಇಷ್ಟೋ ತನಕ? You heard the topic or not? How many gill slits are found in Scoliodon? Gill slits ಎಷ್ಟು ಇರ್ತವೆ? You just answer to this question. Tejaswini. Okay. Yes. Jayalakshmi. Okay. Then what about Naveshri? ಎಷ್ಟು ಗಿಲ್ ಸ್ಲಿಟ್ ಇರುತ್ತೆ ಸ್ಕಾಲಿಯೋಡಾನ್ ನಲ್ಲಿ? Sir, 5. 5 ಕರೆಕ್ಟಾ? Yes, sir. Yes, sir. See, I am waiting for
the members who are leaving the room, right? ಆಮೇಲೆ ಅಟೆಂಡೆನ್ಸ್ ತಗೊಂಡು ಕಾಯ್ತಾ ಇದ್ದೀನಿ, ಅವರೆಲ್ಲ ಹೋದ್ಮೇಲೆ ಆ ಅಟೆಂಡೆನ್ಸ್ ಕನ್ಸಿಡರ್ ಮಾಡ್ತೀನಿ ಅದಕ್ಕೆ. ಓಕೆ, ಸೊ ಫೈನ್. ಎನಿವೆ, ಲೆಟ್ ಮಿ ಕಂಟಿನ್ಯೂ. ಇನ್ನೊಂದು ಸ್ವಲ್ಪ ಹೊತ್ತಿದೆ. Let me just continue with that. I don't know why you people don't respond. If you are listening to the class, right, you must at least respond. What is the problem? Why you people don't respond? Is it because you have some background noise, background problem? ನೀವು ಕೂತಿರೋ ಕಡೆ ಅಲ್ಲಿ ಬಹಳ ಬ್ಯಾಕ್ಗ್ರೌಂಡ್ ಗಲಾಟೆ ಇರುತ್ತೆ ಅಂತ ಹೇಳಲ್ವೋ, ಅಥವಾ ನಿಜವಾಗ್ಲೂ ಕೇಳ್ತಾನೆ ಇಲ್ವೋ? ಸುಮ್ಮನೆ ಆನ್ ಮಾಡಿಟ್ಟು ಲಾಗಿನ್ ಆಗಿ ಕೂತಿರ್ತೀರಾ ಅಂತ ಅನ್ಕೋತೀನಿ. ಸೊ ಐ ನೋ, ಅಫ್ಕೋರ್ಸ್, ಮೋರ್ ದೆನ್ 70% ಆಫ್ ಯು ಡೋಂಟ್ ಲಿಸನ್, ಬಟ್ ಐ ಆಮ್ ಟೇಕಿಂಗ್ ಕ್ಲಾಸ್ ಓನ್ಲಿ ಫಾರ್ ದಟ್ 30% ಸ್ಟೂಡೆಂಟ್ಸ್. ಫೈನ್, ನೋ ಪ್ರಾಬ್ಲಮ್, ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದ್ಯಾಟ್. ಲೆಟ್ ಮಿ ಕಂಟಿನ್ಯೂ. ಯಾಕೆಂದ್ರೆ ನಿಮ್ಮ ಕ್ಲಾಸಸ್ ಈಗ ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಈಗ ಗೆಸ್ಟ್ ಫ್ಯಾಕಲ್ಟೀಸ್ ಎಲ್ಲ ಅಪಾಯಿಂಟ್ ಆಗಿದ್ದಾರೆ, ಆಯ್ತಾ? ಸೊ ಅವ್ರಿಗೂ ಕ್ಲಾಸಸ್ ಕೊಡಬೇಕು. ಸೊ ಐ ವಾಸ್ ಟೇಕಿಂಗ್ 2 classes ಫಾರ್ ಯು. ಮೇ ಬಿ ಐ ವಿಲ್ ಟೇಕ್ 1 or no classes ಫ್ರಮ್ ನೆಕ್ಸ್ಟ್ ವೀಕ್, ಯಾಕೆಂದ್ರೆ ಬೇರೆಯವರಿಗೆಲ್ಲ ಅಲರ್ಟ್ ಆಗುತ್ತೆ. ದಟ್ಸ್ ವೈ ಐ ಜಸ್ಟ್ ವಾಂಟ್ ಟು ಕಂಪ್ಲೀಟ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಓನ್ಲಿ, ರೈಟ್? ಸೊ ಆಮೇಲೆ ರಿಅಸೈನ್ ಆದಮೇಲೆ ಅವರು ಯಾರು ಬರ್ತಾರೋ ಅವ್ರು ತಗೋತಾರೆ. ಎನಿವೆ, ನೋ ಪ್ರಾಬ್ಲಮ್, ಐ ಜಸ್ಟ್ ವಾಂಟ್ ಟು ಫಿನಿಶ್ ಮೈ ಪಾರ್ಟ್ ಕರೆಕ್ಟ್ಲಿ. ಫೈನ್. ಸೊ ಇಲ್ಲಿ ರೆಸ್ಪಿರೇಷನ್, we'll come back to the respiration, right? During respiration, water is taken into the mouth and then passes through the internal gill slits, bathing gill lamellae, and finally passes out of the external gill slits. So ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ನೀರು ಮೌತ್ ನಿಂದ ಬಕಲ್ ಕ್ಯಾವಿಟಿ ಒಳಗಡೆ ಬರುತ್ತೆ, ಆಮೇಲೆ ಅಲ್ಲಿಂದ ಫ್ಯಾರಿಂಗ್ಸು, ಸೊ ಫ್ಯಾರಿಂಗ್ಸ್ ಇಂದ ಗಿಲ್ ಪೌಚಸ್ ಥ್ರೂ ಪಾಸ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಈ ರೀತಿ ಹೋಗುವಾಗ ಆ ಗಿಲ್ ಲ್ಯಾಮೆಲ್ಲೆ ಏನಿದೆಯಲ್ವಾ, ಸೊ ಈ ಗಿಲ್ ಲ್ಯಾಮೆಲ್ಲೆನಲ್ಲಿ ವಾಟರ್ ಮತ್ತು ಬ್ಲಡ್ ಮಧ್ಯೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ. ಸೊ ದಿಸ್ ಈಸ್ ದ ಪ್ಲೇಸ್. ಈ ಕ್ಯಾವಿಟಿ ಏನಿದೆಯಲ್ಲ, ಗಿಲ್ ಪೌಚು, ಇಲ್ಲಿ ನೀರು ಈ ತರ ಹಿಂಗ್ ಪಾಸ್ ಆಗುವಾಗ ನೀರಿನಲ್ಲಿರೋ ಆಕ್ಸಿಜನ್ ಈ ಗಿಲ್ ಲ್ಯಾಮೆಲ್ಲೆನಲ್ಲಿರೋ ಬ್ಲಡ್ಗೆ ಹೋಗುತ್ತೆ, ಆಮೇಲೆ ಬ್ಲಡ್ ನಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ವಾಟರ್ಗೆ ರಿಲೀಸ್ ಆಗುತ್ತೆ. ಸೊ ದಿಸ್ ಈಸ್ ಹೌ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ಸೊ ಇಲ್ಲಿ ಇನ್ಸ್ಪೈರೇಷನ್ ಎಕ್ಸ್ಪೈರೇಷನ್ ಅಂತ ಬಂದ್ರೆ ನಿಮಗೆ ಗೊತ್ತು. ಇನ್ಸ್ಪೈರೇಷನ್ ಅಂದ್ರೆ ನಾವು ಹ್ಯೂಮನ್ ಹೇಳುವಾಗ ಉಸಿರನ್ನ ಒಳಗಡೆ ಹೇಳ್ಕೊಳ್ಳೋದಕ್ಕೆ ಇನ್ಸ್ಪೈರೇಷನ್ ಅಂತ ಹೇಳ್ತೀವಿ, ಹೊರಗಡೆ ಬಿಡೋದನ್ನ ಎಕ್ಸ್ಪೈರೇಷನ್ ಅಂತ ಹೇಳ್ತೀವಿ. ಇಲ್ಲಿನೂ ಅಷ್ಟೇ, ನೀರನ್ನ ಮೌತ್ ಒಳಗಡೆ ತಗೊಳ್ಳೋದು ಇನ್ಸ್ಪೈರೇಷನ್. ಸೊ ಅದು ಹೆಂಗೆ ಆಗುತ್ತೆ ಅಂದ್ರೆ, ಈ ಗಿಲ್ ಸ್ಲಿಟ್ಸ್ ಕ್ಲೋಸ್ ಆಗಿರ್ತವೆ, ಮೌತ್ ಓಪನ್ ಆಗುತ್ತೆ, ಆಮೇಲೆ ಮಸ್ಕುಲಾರ್ ಕಾಂಟ್ರಾಕ್ಷನ್ ಆಗಿ ಮೌತ್ ಕ್ಯಾವಿಟಿ ಆಮೇಲೆ ಫ್ಯಾರಿಂಗ್ಸ್ ನಲ್ಲಿರುವಂತ ಮಸಲ್ಸ್ ಕಾಂಟ್ರಾಕ್ಟ್ ಆಗೋದ್ರಿಂದ ಕ್ಯಾವಿಟಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇಲ್ಲಿ ಈ ಮೌತ್ ಈ ಏರಿಯಾ ಇದೆಯಲ್ಲ, ಫ್ಯಾರಿಂಗ್ಸ್, ಇದು ಈ ಏರಿಯಾ ಎಕ್ಸ್ಪ್ಯಾಂಡ್ ಆದ ಕೂಡಲೇ ನೀರು ಮೌತ್ ಇಂದ ಒಳಗೆ ಬರುತ್ತೆ. ಇದನ್ನ ನಾವು ಇನ್ಸ್ಪೈರೇಷನ್ ಅಂತ ಹೇಳ್ತೀವಿ. ಆಮೇಲೆ ಶಾರ್ಕ್ ಏನ್ ಮಾಡುತ್ತೆ ಅಂದ್ರೆ, ನೀರ್ನ ಒಳಗೆ ತಗೊಂಡ್ಮೇಲೆ ಮೌತ್ ನ ಕ್ಲೋಸ್ ಮಾಡ್ಕೊಂಡು ಆ ಮಸಲ್ಸ್ ನ ಮತ್ತೆ ರಿಲ್ಯಾಕ್ಸ್ ಮಾಡುತ್ತೆ. ಆವಾಗ ಈ ನೀರು ಇಲ್ಲಿಂದ ಹೊರಗಡೆ ಪುಷ್ ಆಗುತ್ತೆ. ಸೊ ಇನ್ಸ್ಪೈರೇಷನ್ ಅಲ್ಲಿ ನೀರು ಒಳಗೆ ಬರುತ್ತೆ, ಎಕ್ಸ್ಪೈರೇಷನ್ ಆಗುವ ನೀರು ಗಿಲ್ ಸ್ಲಿಟ್ಸ್ ಥ್ರೂ ಪಾಸ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಈ ರೀತಿ ಹೊರಗೆ ಹೋಗುವಾಗ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ. ಅದನ್ನೇ ನಾವು ಫಿಸಿಯಾಲಜಿ ಆಫ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಬ್ಲಡ್ and the water passing through the gills by means of diffusion. So that's about the structure of respiratory system in Scoliodon and the physiology of respiration. Okay, so we discussed about this thing, and if you have any doubts you can ask me. Okay, otherwise I'll stop now, and in my next class, if at all I get the next class, ಯಾಕೆಂದ್ರೆ ಟೈಮ್ ಟೇಬಲ್ ರಿಅಲಾಟ್ಮೆಂಟ್ ಆಗಬಹುದು, ಗೆಸ್ಟ್ ಫ್ಯಾಕಲ್ಟಿ ಇಬ್ರು ಬಂದಿದ್ದಾರೆ. ಸೊ ಅವಾಗ ನನಗೆ ಮತ್ತೆ ನಿಮ್ಗೊಂದು ಕ್ಲಾಸ್ ಅಲರ್ಟ್ ಆದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ, ಅದರ್ವೈಸ್ ದೇ ವಿಲ್ ಟೇಕ್. ಈ ಕ್ಲಾಸ್ ಬಗ್ಗೆ ಪರ್ಟಿಕ್ಯುಲರ್ ಕ್ಲಾಸ್ ನಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಬಹುದು. ಯು ಹ್ಯಾವ್ ಎನಿ ಕ್ವಶನ್ಸ್? ಓಕೆ ದೆನ್, ಸೊ ನೋ ಕ್ವಶನ್ಸ್, ಫೈನ್. Okay then, so if you are not having any questions, I will conclude now, and depending on the timetable we will meet in the next class. Okay, thank you.